ಹಲೋ ಸರ್, ಹಾಯ್. ನಮಸ್ತೆ ಸರ್. ನಮಸ್ಕಾರ. ನಾವು ಒಂದು ಹೊಸದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀವಿ ಸರ್. ನಮ್ಮ ಚಾನಲ್ ಹೆಸರು ಬಂದುಬಿಟ್ಟು ದಾವಣಗೆರೆ 2000+ ಕಿಡ್ಸ್ ಅಂತ ಒಂದು ಚಾನಲ್ ನೂತನವಾಗಿ ಪ್ರಾರಂಭ ಮಾಡಿದ್ದೀವಿ. ಈ 5G 4G ಮೊಬೈಲ್ ಬಳಕೆ ಬಗ್ಗೆ ಒಂದು ಕ್ವಶನ್ ಕೇಳ್ತೀವಿ ಸರ್, ಅದಕ್ಕೆ ಆನ್ಸರ್ ಮಾಡಿ. ಈ ಕ್ವಶನಿಂದ ಯಾರ ಮನಸ್ಸನ್ನು ನೋವು ಉಂಟು ಮಾಡೋದಾಗಲಿ, ಇದು ಬರೀ ಕಾಲ್ಪನಿಕ ಅಷ್ಟೇ. ಈ 5G 4G ಮೊಬೈಲ್ ಯೂಸ್ ಮಾಡ್ತಾರಲ್ಲ, ಸಣ್ಣ ಮಕ್ಕಳಿಂದ ಹಿಡಿದು ಇವತ್ತು ಹಿರಿಯರ ತನಕ ಈ ಮೊಬೈಲನ್ನು ಯೂಸ್ ಮಾಡ್ತಾರೆ. ಇದರಿಂದ ಅನುಕೂಲ ಏನು, ಅನಾನುಕೂಲ ಏನು? 5G 4G ಮೊಬೈಲ್ ಗೌರ್ಮೆಂಟಿಂದ ಇದ್ದಕ್ಕಿದ್ದಂಗೆ 5G ಟವರು, 4G ಟವರು ಆ್ಯಂಡ್ 5G 4G ಸ್ಮಾರ್ಟ್ಫೋನ್ನ ಬ್ಯಾನ್ ಮಾಡಿದ್ರೆ ನಿಮ್ಮ ಮನಸ್ಸಿನ ಸ್ಥಿತಿ ಯಾವ ಥರ ಇರುತ್ತೆ? ಇದಕ್ಕೆ ಜನಗಳ ಅಭಿಪ್ರಾಯ ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತಾರೆ? 4G 5G ಮೊಬೈಲ್ ಯೂಸ್ ಮಾಡೋದ್ರಿಂದ ತುಂಬ ಅನುಕೂಲಕ್ಕಿಂತ ಅನಾನುಕೂಲನೇ ಜಾಸ್ತಿ ಆಗ್ತದೆ. ಓಕೆ ಸರ್. ಹೆಂಗಂತ ಕೇಳ್ರಿ, ಓಕೆ, ಹುಟ್ಟಿರೋ ಮಕ್ಳಿಗೂ ಸ್ಮಾರ್ಟ್ಫೋನ್ ಬೇಕಾಗಿದೆ, ಇಲ್ಲಾಂದ್ರೆ ಊಟನೇ ಮಾಡಲ್ಲ. ಹಂಗಾದ್ರೆ ಅವರು 5G ಮೊಬೈಲ್ ಇರಬೇಕಂತೀರಾ? ಸ್ಮಾರ್ಟ್ಫೋನ್ ಬೇಕಾ ಬೇಡ? ಇದರಿಂದ ಒಳ್ಳೇದ್ರ ಕೆಟ್ಟದ್ರ? ಮೊಬೈಲ್ ಯೂಸ್ ಮಾಡೋದ್ರಿಂದ 50% ಒಳ್ಳೇದಿದೆ, 50% ಕೆಟ್ಟದಿದೆ. ಆದರೆ ಮಕ್ಕಳ ಕೈಯಲ್ಲಿ ಮಾತ್ರ ಮೊಬೈಲ್ ಕೊಡಬಾರ್ದು. ಈಗಿನ ಕಾಲದ ಮಕ್ಕಳು ಏನಪ್ಪ ಅಂದರೆ ಊಟ ಮಾಡ್ತಾರಲ್ಲ, ಮೊಬೈಲ್ ಎದ್ದಿದ ತಕ್ಷಣ ಈಗ ಆನ್ಲೈನ್ ಕ್ಲಾಸಸ್ ಎಲ್ಲ ಮಾಡ್ತಾರಲ್ಲ, ಅದರಿಂದ ಮಕ್ಕಳಿಗೆ ಯೂಸ್ಲೆಸ್. ಅದರಿಂದ ಅವರು ಒಳ್ಳೇದಾಗುತ್ತೆ ಕೆಟ್ಟದಾಗುತ್ತೆ? ಆನ್ಲೈನ್ ಕ್ಲಾಸ್ ಮಾಡಿದ್ರೆ ತುಂಬ ಒಳ್ಳೇದು, ಆದರೆ ಪೇರೆಂಟ್ಸು ಜೊತೆಗೆ ಇರಬೇಕು. ಮೊಬೈಲ್ ನೋಡಿ ನೋಡಿ ಅವ್ರ ಕಣ್ಣು ಹಾಳಾಗಲ್ವಾ? ಅವಾಗ ಹೆಂಗೆ ಬರೀತಾರೆ, ಸಣ್ಣ ಅಕ್ಷರಗಳು ಹೆಂಗೆ ಕಾಣುತ್ತೆ? ಅದಕ್ಕೆ ಇತ್ತೀಚಿನ ಮಕ್ಕಳು ಕಣ್ಣಿಗೆಲ್ಲ ಸಣ್ಣ ವಯಸ್ಸಲ್ಲೇ ಗ್ಲಾಸ್ ಹಾಕ್ತಾರೆ. ಆನ್ಲೈನ್ ಕ್ಲಾಸ್ ಇರಬೇಕಾದ್ರೆ ತಂದೆ ತಾಯಿಗಳು ಜೊತೆಗೆ ಇರಬೇಕು. ಮಕ್ಕಳ ಕೈಯಲ್ಲಿ ಕೊಟ್ಟರೆ ಆನ್ಲೈನ್ ಕ್ಲಾಸ್ಗಿಂತ ಬೇರೆ ಕ್ಲಾಸ್ ಜಾಸ್ತಿ ನೋಡ್ಬಿಡ್ತಾರೆ. ಸೊ ಹಾಗಾಗಿ ಮಕ್ಕಳ ಕೈಯಲ್ಲಿ ಮೊಬೈಲ್ನ ಕೊಡಬಾರ್ದು. ಅದರಿಂದನೇ ಬೇಗ ಅವ್ರ ಕಣ್ಣು, ಅವ್ರ ಹೆಲ್ತು ಹಾಳಾಗೋದು. ಇದಕ್ಕೆ ಗೌರ್ಮೆಂಟು ಒಪ್ಪಿಗೆ ಕೊಟ್ಟು ಮೊಬೈಲನ್ನು ಬ್ಯಾನ್ ಮಾಡಿದ್ರೆ, 5G 4G ಟವರ್ನೆಲ್ಲ ಬ್ಯಾನ್ ಮಾಡಿ ಸ್ಮಾರ್ಟ್ ಫೋನ್ ಬಳಕೆಯನ್ನು ತಡೆ ಮಾಡಿದರೆ ನಿಮಗೇನು ಇದರಿಂದ ಪ್ರಾಬ್ಲಮ್ ಏನಿಲ್ವಾ? 5G 4G ಯೂಸ್ ಮಾಡೋದ್ರಿಂದ ಪ್ರಾಬ್ಲಮ್ ಇಲ್ಲ, ಬಟ್ ಮಕ್ಕಳು, ಕಾಲೇಜ್ ಹುಡುಗರು ಅತಿ ಕಮ್ಮಿಯಾಗಿ ಯೂಸ್ ಮಾಡಬೇಕು ಅಷ್ಟೇ. ನಾನು 1997ನಲ್ಲಿ ಇತ್ತಲ್ಲ ಕೀಪ್ಯಾಡ್ ಮೊಬೈಲ್ಸು, ಲ್ಯಾಂಡ್ ಫೋನು, ಕೀಪ್ಯಾಡ್ ಮೊಬೈಲ್ಸ್, ಆ ಪ್ರಪಂಚಕ್ಕೆ ನಮಗೆ ಕರ್ಕೊಂಡೋಗಿ ಬಿಟ್ಬಿಟ್ರೆ ಅವಾಗ ನಿಮ್ಮ ಅಭಿಪ್ರಾಯ? ನೆಟ್ವರ್ಕ್ ಅವಾಗ ತುಂಬ ಸ್ಲೋ ಇತ್ತು, ಅವಾಗ ನಡೀತಾ ಇತ್ತು. ಬಟ್ ಈಗಿನ ಕಾಲದ ಜನ್ರೇಷನ್ಗೆ ಎಲ್ಲ ಪ್ಯಾನ್ ಇಂಡಿಯಾ ಅಂತಾರೆ. ಅದೇನು ಪ್ಯಾನ್ ಇಂಡಿಯಾನ ಅವರಿಗೆ ಗೊತ್ತದು. ಸೊ ಹಂಗಾಗಿ ಸ್ಮಾರ್ಟ್ಫೋನು ಬಿಸ್ನೆಸ್ ಮ್ಯಾನ್ಗಳಿಗೆ, ವರ್ಕರ್ಗಳಿಗೆ, ಲೇಬರ್ಗಳಿಗೆ, ಇವರಿಗೆ ಯೂಸ್ ಇದೆ. ಬಟ್ ಮಕ್ಕಳಿಗೆ ಮಾತ್ರ ತುಂಬ ಲಾಸ್, ಕಣ್ಣು ಹಾಳು ಮಾಡ್ಕೊಂಡು. ಸರ್, ಈಗೆಲ್ಲ ಫೋನ್ಪೇ ಇದೆಲ್ಲ ಯೂಸ್ ಮಾಡ್ತಾರೆ. ಫೋನ್ಪೇ, ಈಸಿ ಪೇ ಎಲ್ಲ ಮಾಡ್ತಿದ್ದಾರೆ. ಆ ಕೀಪ್ಯಾಡ್ ಬಂದರೆ ಇದನ್ನೆಲ್ಲ ಮಾಡೋಕೆ ಸಾಧ್ಯ ಇಲ್ಲಲ್ಲ. 20 years ಬ್ಯಾಕಲ್ಲಿ ಹೋಗ್ತೀವಲ್ಲ, ಅವಾಗ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಫೋನ್ಪೇ, ಗೂಗಲ್ ಪೇ ಯೂಸ್ ಮಾಡೋದ್ರಿಂದ ಎಷ್ಟೋ ಕಳ್ಳತನಗಳು ನಿಂತ್ಕೊಂಡು ಹೋಗ್ತದೆ. ಯಾಕಂದರೆ ಅದರಲ್ಲಿ ಆ ಅಳವಡಿಕೆಯನ್ನು ಕೀಪ್ಯಾಡಲ್ಲಿ ತಗೊಂಬರೋಕ್ಕಾಗಲ್ವಾ ಕೀಪ್ಯಾಡ್ ಮೊಬೈಲ್ ಕಂಪ್ನಿಯವರು? ಯಾಕಂದರೆ ಅಷ್ಟು ಫಾಸ್ಟ್ ಇಲ್ಲ ನೆಟ್ವರ್ಕ್ ಕೀಪ್ಯಾಡ್ ಮೊಬೈಲಲ್ಲಿ. ಸ್ಮಾರ್ಟ್ ಮೊಬೈಲ್ ಇರೋದ್ರಿಂದ ಬಿಸ್ನೆಸ್ ಮ್ಯಾನ್ಗಳಿಗೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಮೊಬೈಲ್ಗಳು. ಓಕೆ ಸರ್, ಒಂದು 5 minutes ನಮ್ಮಲ್ಲಿ ನಿಮ್ಮ ಟೈಮ್ನ ಸ್ಪೆಂಡ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು. ಧನ್ಯವಾದ. ಬಾಯ್.